ಕೆಲವರು ಕೇಳ್ತಾರೆ, ಕಿಮೋಥೆರಪಿಯಿಂದ ಬರೀ ಟ್ಯೂಮರ್ ಸೈಜ್ ಕಡಿಮೆ ಆಗೋದಕ್ಕೆ ಮಾತ್ರ ಉಪಯೋಗಿಸ್ತೀವಾ? ಅದರಿಂದ ಸಂಪೂರ್ಣವಾಗಿ ಗುಣ ಆಗೋದಿಲ್ವಾ? ಅಂತ ಸಾಮಾನ್ಯವಾಗಿ ಒಂದು ಕ್ವೆಶ್ಚನ್ ಕೇಳ್ತಾರೆ. ಇಲ್ಲ, ಅದು ಒಂದು ತಪ್ಪ ಕಲ್ಪನೆ. ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ ರಕ್ತ ಸಂಬಂಧಿ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ, ಲುಕೀಮಿಯಾಸ್ ಮತ್ತು ಲಿಂಫೋಮಾಸ್ ಅಂತ. ಬಹಳಷ್ಟು ಲುಕೀಮಿಯಾಸ್ ಮತ್ತು ಲಿಂಫೋಮಾಸ್ಗೆ ಓನ್ಲಿ ಟ್ರೀಟ್ಮೆಂಟ್ ನಾವು ಯೂಸ್ ಮಾಡೋದಂದರೆ ಬರೀ ಕೀಮೋಥೆರಪಿ. ಅದನ್ನು ಸೈಕಲ್ಸಲ್ಲಿ ಕೊಡ್ತೀವಿ. ಸೊ ಕೆಲವು ಲುಕೀಮಿಯಾಸ್ಗೆ ನಾವು 3 to 6 ಮಂತ್ಸ್ ಕೀಮೋಥೆರಪಿ ಕೊಡೋದ್ರಿಂದ ಅದು ಸಂಪೂರ್ಣವಾಗಿ ಜಡ ಸಮೇತ ಗುಣ ಆಗುತ್ತೆ ಮತ್ತು ಮುಂದೆ ಹೋಗಿ ಏನೂ ತೊಂದರೆ ಆಗದಲ್ಲೇ ಇರುವಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿ ಇರುತ್ತೆ. ಹಾಗಾಗಿ ಕಿಮೋಥೆರಪಿ ಅನ್ನೋದು ಎಸ್ಪೆಷಲಿ ರಕ್ತ ಸಂಬಂಧಿ ಕ್ಯಾನ್ಸರ್ಸ್, ಎಕ್ಸಾಂಪಲ್ ಲುಕೀಮಿಯಾ ಮತ್ತು ಲಿಂಫೋಮಾಸಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತು ಬರೀ ಕಿಮೋಥೆರಪಿ ಅಷ್ಟೇ ಉಪಯೋಗಿಸಿ ಈ ರಕ್ತ ಸಂಬಂಧಿ ಕ್ಯಾನ್ಸರ್ಗಳನ್ನು ನಾವು ಸಂಪೂರ್ಣವಾಗಿ ಗುಣ ಮಾಡಬಹುದು. ಇದರ ಜೊತೆಗೆ ಸಾಲಿಡ್ ಟ್ಯೂಮರ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ಕಿಡ್ನಿ ಟ್ಯೂಮರ್ಸ್, ಲಿವರ್ ಟ್ಯೂಮರ್ಸ್ ಮತ್ತು ಚರ್ಮದ ಕ್ಯಾನ್ಸರ್, ಇಂಥ ಕ್ಯಾನ್ಸರ್ಗಳಿಗೆಲ್ಲ ಕಿಮೋಥೆರಪಿ ಜೊತೆಗೆ ಸಮ್ಟೈಮ್ಸ್ ಇಮ್ಯುನೊಥೆರಪಿ ಅನ್ನೋದನ್ನು ಮಿಕ್ಸ್ ಮಾಡಿ ಕೊಡೋದ್ರಿಂದ ಅದನ್ನು ಸರ್ಜರಿ ಮಾಡದಾಗೆ ಹಾಗೇ ಗುಣ ಮಾಡೋಂಥ ಸಾಧ್ಯತೆಗಳು ಇರುತ್ತೆ. ಕೆಲವು ಕ್ಯಾನ್ಸರ್ಗಳಲ್ಲಿ ಕಿಮೋಥೆರಪಿ ಜೊತೆಗೆ ಸರ್ಜರಿ ಅಥವಾ ರೇಡಿಯೇಷನ್ ಅಥವಾ ಮೂರನ್ನು ಉಪಯೋಗಿಸ್ಕೊಂಡು ಟ್ರೀಟ್ಮೆಂಟ್ ಕೊಡಬೇಕಾಗಿ ಬರುತ್ತೆ.